ನಮಸ್ಕಾರ ಸಿಂಹರಾಶಿಯವರೇ. ಆಗಸ್ಟ್ ತಿಂಗಳ ಪ್ರಮುಖ ದಿನಾಂಕಗಳಾದ 1, 2, 3, 4 ಮತ್ತು 5ರ ಈ 5 ದಿನಗಳ ಅವಧಿ ನಿಮ್ಮ ಬದುಕಿನಲ್ಲಿ ಅತ್ಯಂತ ಮಹತ್ತರವಾದ ಮುನ್ಸೂಚನೆಗಳನ್ನು ತರಲಿದೆ. ಈ ದಿನಗಳಲ್ಲಿ ನಿಮ್ಮ ಹೆಜ್ಜೆಯ ಸನಿಹಕ್ಕೆ ಅದ್ಭುತವಾದ ಸುವರ್ಣ ಅವಕಾಶಗಳು ಒದಗಿ ಬರುವ ಶುಭ ಸೂಚನೆಗಳಿವೆ. ಆದರೆ ನೆನಪಿಡಿ, ಆ ಅಪೂರ್ವ ಅವಕಾಶ ನಿಮ್ಮ ಕೈಗೆ ಪೂರ್ತಿಯಾಗಿ ಸಿಗುವ ಮುನ್ನವೇ ನಿಮ್ಮ ಕಡೆಯಿಂದ ಜರುಗುವ ಒಂದು ಅತ್ಯಂತ ಸಣ್ಣ ಆತುರದ ತಪ್ಪು ನಿರ್ಧಾರವು ಇಡೀ ಸೌಭಾಗ್ಯವನ್ನು ಕೈಜಾರಿ ಹೋಗುವಂತೆ ಮಾಡಬಹುದು. ಪ್ರಮುಖವಾಗಿ ಈ 5 ದಿನಗಳ ಅವಧಿಯಲ್ಲಿ ನೀವು ಅತಿಯಾದ ನಂಬಿಕೆಯಿಂದಾಗಲಿ ಅಥವಾ ಸಂತೋಷದ ಭರದಲ್ಲಾಗಲಿ ಹೊರಗಿನ ಯಾರ ಮುಂದೆಯೂ ಹೇಳಬಾರದ ಅತ್ಯಂತ ಗುಪ್ತವಾಗಿಡಬೇಕಾದ 3 ಪ್ರಮುಖ ರಹಸ್ಯ ವಿಷಯಗಳಿವೆ. ಆ 3 ವಿಷಯಗಳನ್ನು ಒಂದನ್ನು ನೀವು ಆತುರದಿಂದ ಬಹಿರಂಗಪಡಿಸಿದರೆ ಅದು ನಿಮಗೆ ಒದಗಿ ಬರಬೇಕಾಗಿದ್ದ ಅತ್ಯುನ್ನತ ಉದ್ಯೋಗಾವಕಾಶ ಇರಬಹುದು, ವ್ಯಾಪಾರದ ಭರ್ಜರಿ ಧನಲಾಭ ಇರಬಹುದು, ಹಣಕಾಸಿಗೆ ಸಂಬಂಧಿಸಿದ ಬಿಗ್ ಗುಡ್ ನ್ಯೂಸ್ ಇರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಮಹತ್ತರ ತಿರುವಾಗಿರಬಹುದು. ಅದೆಲ್ಲವೂ ಕೊನೆಯ ಕ್ಷಣದಲ್ಲಿ ನಿಂತು ಹೋಗಿ ನಿಮಗೆ ತೀವ್ರ ಹತಾಶೆಯನ್ನು ತಂದೊಡ್ಡಬಹುದು. ಅದಕ್ಕಾಗಿಯೇ ಸಿಂಹರಾಶಿಯವರೇ, ನಿಮ್ಮ ಇಡೀ ಹಣೆಬರಹವನ್ನೇ ಬದಲಿಸಬಲ್ಲ ಈ ಮಾಹಿತಿಯನ್ನು ಎಲ್ಲೂ ಅರ್ಧಕ್ಕೆ ನಿಲ್ಲಿಸದೆ ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಆಲಿಸಿ. ಏಕೆಂದರೆ ಆಗಸ್ಟ್ 1ರಿಂದ ಆಗಸ್ಟ್ 5ರವರೆಗಿನ ಈ ಮಹತ್ವದ ದಿನಗಳಲ್ಲಿ ನಿಮ್ಮನ್ನು ಮುಂಬರುವ ಸಕಲ ಸಂಕಷ್ಟಗಳಿಂದ ಗಟ್ಟಿಯಾಗಿ ರಕ್ಷಿಸುವ ಆ 3 ಪ್ರಮುಖ ಎಚ್ಚರಿಕೆಯ ಸೂತ್ರಗಳನ್ನು ನೀವು ಸ್ಪಷ್ಟವಾಗಿ ತಿಳಿಯಲಿದ್ದೀರಿ. ನಿಮ್ಮ ಭವಿಷ್ಯದ ಹೊಸ ಯೋಜನೆಗಳ ರಹಸ್ಯವನ್ನು ನೀವು ಯಾರ ಮುಂದೆ ಮಾತ್ರ ಮಾತನಾಡಬೇಕು, ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಎಂತಹ ಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕು ಮತ್ತು ನಿಮ್ಮ ಪ್ರೀತಿಯ ಕುಟುಂಬ ಹಾಗೂ ವೈಯಕ್ತಿಕ ಜೀವನದ ದೌರ್ಬಲ್ಯಗಳನ್ನು ಹೊರಗಿನವರ ಮುಂದೆ ಚರ್ಚೆಯಾಗಿ ಬದಲಾಗದಂತೆ ಹೇಗೆ ತಡೆಗಟ್ಟಬೇಕು ಎನ್ನುವುದೇ ಆಗಿದೆ. ಇದಲ್ಲದೆ ಆಗಸ್ಟ್ 1ರ ಶನಿವಾರದ ದಿನದಂದು ಹಿಡಿದು ಆಗಸ್ಟ್ 5ರ ಬುಧವಾರದವರೆಗಿನ ಈ ಮಹತ್ವದ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಸಂಸಾರದಲ್ಲಿ ಜರುಗಲಿರುವ ವಿದ್ಯಮಾನಗಳು, ಪ್ರೇಮ ಜೀವನದ ಮಧುರ ಸನ್ನಿವೇಶಗಳು, ಉದ್ಯೋಗ ರಂಗದಲ್ಲಿ ಒದಗಿ ಬರಲಿರುವ ಭವ್ಯ ಅವಕಾಶಗಳು, ಮಾಡುತ್ತಿರುವ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು, ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಹಣಕಾಸು ಮರಳಿ ಬರುವ ದಿವ್ಯ ಸಂಕೇತಗಳು, ವಿವಾಹದ ಪ್ರಯತ್ನಗಳಲ್ಲಿ ಕಂಡುಬರುವ ಸತ್ಫಲಗಳು ಹಾಗೂ ಶಾರೀರಿಕ ಆರೋಗ್ಯದ ರಂಗದಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಏನೇನು ಎಂಬುದನ್ನು ನೋಡೋಣ. ಹೆಚ್ಚಿನ ವಿಳಂಬವಿಲ್ಲದೆ ಆಗಸ್ಟ್ 1ರಿಂದ 5ರಂದು ಸಿಂಹರಾಶಿಯ ಜೀವನದಲ್ಲಿ ಸಂಭವಿಸುವ ಪ್ರಮುಖ ಬದಲಾವಣೆಗಳು ಯಾವುವು, ಯಾರಿಗೂ ಹೇಳಬಾರದ 3 ರಹಸ್ಯಗಳು ಯಾವುವು, ಅವಕಾಶಗಳನ್ನು ಕಳೆದುಕೊಳ್ಳದಂತೆ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ಒಂದೊಂದಾಗಿ ತಿಳಿಯೋಣ. ಆಗಸ್ಟ್ 1ರ ಶನಿವಾರದಿಂದ ಸಿಂಹರಾಶಿಯವರು ಜವಾಬ್ದಾರಿಗಳ ಪ್ರಭಾವವನ್ನು ಹೆಚ್ಚಾಗಿ ಅನುಭವಿಸಬಹುದು. ನೀವು ಒಂದು ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಬಯಸಿದರೂ ಸಹ ಸ್ವಲ್ಪ ವಿಳಂಬವಾಗಬಹುದು. ಆ ವಿಳಂಬದಿಂದಾಗಿ ಕೆಲಸ ನಿಂತು ಹೋಗಿದೆ ಎಂದು ಭಾವಿಸಬೇಡಿ. ಕೆಲವು ಸಾರಿ ನಿಮಗೆ ತಿಳಿಯದ ಯಾವುದೋ ಸಮಸ್ಯೆ ಮುಂಚಿತವಾಗಿ ಹೊರಬರುತ್ತದೆ. ಅದನ್ನು ಸರಿಪಡಿಸಿಕೊಂಡು ಮುಂದುವರಿಯಲು ನಿಮಗೆ ಅವಕಾಶ ಸಿಗುತ್ತದೆ. ಆಗಸ್ಟ್ 2ರ ಭಾನುವಾರದಂದು ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನ ಪ್ರಭಾವ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕಳೆದ 2 ಅಥವಾ 3 ದಿನಗಳಿಂದ ನೀವು ಮಾಡಲು ಸಾಧ್ಯವಾಗದ ಕೆಲಸದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಭಾವಿಸುತ್ತೀರಿ. ನಿಮ್ಮ ಮಾತು ಮನೆಯಲ್ಲಿಯೂ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಆದರೆ ನಾನು ಹೇಳುವುದನ್ನು ಮಾಡಬೇಕು ಎಂದು ಒತ್ತಾಯಿಸದೆ ಇತರರ ಮಾತುಗಳನ್ನು ಕೇಳುವುದು ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆಗಸ್ಟ್ 3ರ ಸೋಮವಾರ ಮನಸ್ಸಿಗೆ ಸಂಬಂಧಿಸಿದ ಆಲೋಚನೆಗಳು ಹೆಚ್ಚಾಗಬಹುದು. ಹಳೆಯ ವಿಷಯವೊಂದು ನೆನಪಿಗೆ ಬರಬಹುದು. ಹಿಂದೆ ನಿಮಗೆ ಭರವಸೆ ನೀಡಿ ತನ್ನ ಮಾತನ್ನು ಉಳಿಸಿಕೊಂಡ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದು. ಅವರು ಹೇಳುವ ಮಾತುಗಳನ್ನು ತಕ್ಷಣ ನಂಬಬೇಡಿ. ಅವರ ಕ್ರಿಯೆಗಳನ್ನು ಗಮನಿಸಿ. ಮಾತುಗಳು ಒಳ್ಳೆಯದು ಎಂಬ ಅಂಶವು ಬದಲಾವಣೆಯ ಸಂಕೇತವಲ್ಲ.
ಸ್ಥಿರವಾಗಿರುವ ವ್ಯಕ್ತಿಯು ತನ್ನ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತೋರಿಸುತ್ತಾನೆ. ಆಗಸ್ಟ್ 4ರ ಮಂಗಳವಾರ ಧೈರ್ಯ ಹೆಚ್ಚಾಗುತ್ತದೆ. ಹಲವು ದಿನಗಳಿಂದ ಹೇಳಲು ಸಾಧ್ಯವಾಗದ ವಿಷಯವನ್ನು ನೀವು ಹೇಳಬೇಕೆಂದು ನಿಮಗೆ ಅನಿಸಬಹುದು. ಆದರೆ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ಬೇಕಾಗಿರುವುದು ಇಲ್ಲಿಯೇ. ಸತ್ಯವನ್ನು ಹೇಳುವುದು ಒಳ್ಳೆಯದು, ಆದರೆ ಕೋಪದಲ್ಲಿ ಹೇಳಿದ ಸತ್ಯವೂ ಸಹ ಜಗಳಕ್ಕೆ ಕಾರಣವಾಗಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವುದರಿಂದ ಸಮಸ್ಯೆ ಬಗೆಹರಿಯುತ್ತದೆ. ಆಗಸ್ಟ್ 5ರ ಬುಧವಾರ ನಿಮಗೆ ಶುಭ ಸೂಚನೆಗಳು ಹೆಚ್ಚು ಗೋಚರಿಸಬಹುದು. ನೀವು ಕಾಯುತ್ತಿದ್ದ ಒಂದು ಸುದ್ದಿ, ಬಾಕಿ ಉಳಿದಿದ್ದ ಒಂದು ಕೆಲಸ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಒಂದು ಅನುಕೂಲಕರ ಬೆಳವಣಿಗೆ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಯಾವುದೇ ಅಂತಿಮ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಸಂಪೂರ್ಣ ಪರಿಶೀಲನೆಯ ನಂತರವೇ ಮುಂದುವರಿಯುವುದು ಉತ್ತಮ. 5 ದಿನಗಳಲ್ಲಿ ನಿಮಗೆ ವಿಚಿತ್ರ ಅನುಭವವಾಗಬಹುದು. ನೀವು ಯಾವುದೋ ವಿಷಯದ ಬಗ್ಗೆ ಯೋಚಿಸುತ್ತಿರುವಾಗ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಯಿಂದ ನಿಮಗೆ ಫೋನ್ ಕರೆ, ಸಂದೇಶ ಅಥವಾ ನೀವು ಅನಿರೀಕ್ಷಿತವಾಗಿ ಆ ವ್ಯಕ್ತಿಯನ್ನು ಭೇಟಿಯಾಗಬಹುದು. ತಕ್ಷಣ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದರ ಬದಲು ಆ ಪರಿಚಯವು ನಿಮಗೆ ಮತ್ತೆ ಏಕೆ ಬಂತು ಎಂಬುದನ್ನು ಶಾಂತವಾಗಿ ಗಮನಿಸಿ. ಮೊದಲ ರಹಸ್ಯ ಏನೆಂದರೆ, ನೀವು ಮಾಡಲಿರುವ ಹೊಸ ಕೆಲಸದ ಬಗ್ಗೆ ಯಾರಿಗೂ ಮುಂಚಿತವಾಗಿ ಹೇಳಬಾರದು. ಆಗಸ್ಟ್ 1ರಿಂದ 5ರ ನಡುವೆ ಸಿಂಹರಾಶಿಯವರು ತೆಗೆದುಕೊಳ್ಳಬೇಕಾದ ಮೊದಲ ಪ್ರಮುಖ ಎಚ್ಚರಿಕೆ ನಿಮ್ಮ ಹೊಸ ಯೋಜನೆಗೆ ಸಂಬಂಧಿಸಿದೆ. ನೀವು ಉದ್ಯೋಗವನ್ನು ಬದಲಾಯಿಸಲು, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು, ಆಸ್ತಿಯನ್ನು ಖರೀದಿಸಲು ಅಥವಾ ಹೊಸ ವ್ಯಕ್ತಿಯೊಂದಿಗೆ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅದು ಸಂಪೂರ್ಣವಾಗಿ ಸಿದ್ಧವಾಗುವವರೆಗೆ ಅಗತ್ಯ ಇರುವ ಜನರಿಗೆ ಮಾತ್ರ ತಿಳಿಸಿ. ನೀವು ಸಂತೋಷವಾಗಿರುವಾಗ ನಿಮ್ಮ ಹತ್ತಿರದವರೊಂದಿಗೆ ವಿಷಯವನ್ನು ಹಂಚಿಕೊಳ್ಳಬೇಕೆಂದು ಅನಿಸುವುದು ಸಹಜ. ಆದರೆ ನೀವು ಹೇಳುವ ಪ್ರತಿಯೊಬ್ಬರೂ ಒಂದೇ ರೀತಿಯಲ್ಲಿ ಯೋಚಿಸುವುದಿಲ್ಲ. ಒಬ್ಬರು ನಿಮಗೆ ಧೈರ್ಯವನ್ನು ತುಂಬಬಹುದು, ಮತ್ತೊಬ್ಬರು ಭಯವನ್ನು ಹುಟ್ಟಿಸಬಹುದು, ಇನ್ನೊಬ್ಬರು ನೀವು ಯೋಚಿಸದ ಸಮಸ್ಯೆಗಳನ್ನು ಹೇಳಿ ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಗೊಂದಲವನ್ನು ಸೃಷ್ಟಿಸಬಹುದು. ಅಂತಿಮವಾಗಿ ನೀವು ಸುಲಭವಾಗಿ ಮಾಡಬಹುದಾದ ಕೆಲಸವನ್ನೇ ಅನುಮಾನದಿಂದ ನೋಡುವ ಪರಿಸ್ಥಿತಿ ಬರಬಹುದು. ಉದಾಹರಣೆಗೆ, ನೀವು ಒಂದು ಉತ್ತಮ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ ಎಂದುಕೊಳ್ಳಿ. ಇನ್ನೂ ಸಂದರ್ಶನ ಮುಗಿದಿಲ್ಲ, ಫಲಿತಾಂಶವೂ ಬಂದಿಲ್ಲ. ಆದರೆ ನೀವು ಮುಂಚಿತವಾಗಿಯೇ ಎಲ್ಲರಿಗೂ ತಿಳಿಸಿದರೆ, ಪ್ರತಿದಿನ ಏನಾಯಿತು, ಕೆಲಸ ಸಿಕ್ಕಿತಾ, ಸಂಬಳ ಎಷ್ಟು, ಯಾವಾಗ ಸೇರ್ತೀಯಾ ಎಂಬ ಪ್ರಶ್ನೆಗಳು ನಿಮ್ಮ ಮೇಲೆ ಅನಗತ್ಯ ಒತ್ತಡವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಆಗಸ್ಟ್ 1ರಿಂದ 5ರವರೆಗೆ ನಿಮ್ಮ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತನಾಡದೆ ಫಲಿತಾಂಶ ಬರುವವರೆಗೆ ಶಾಂತವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಎರಡನೇ ರಹಸ್ಯ ಏನೆಂದರೆ, ನಿಮ್ಮ ಹಣಕಾಸಿನ ವಿಷಯಗಳನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡಿ. ಆಗಸ್ಟ್ 1ರಿಂದ 5ರವರೆಗಿನ ಈ ಅವಧಿಯಲ್ಲಿ ನಿಮ್ಮ ಆದಾಯ, ಉಳಿತಾಯ, ಹೂಡಿಕೆ, ಸಾಲ ಅಥವಾ ನಿಮಗೆ ಬರಲಿರುವ ಹಣದ ಬಗ್ಗೆ ಹೆಚ್ಚು ಜನರಿಗೆ ತಿಳಿಸುವುದು ಒಳ್ಳೆಯದಲ್ಲ. ಕೆಲವರು ನಿಮ್ಮ ಸಂತೋಷವನ್ನು ನಿಜವಾಗಿಯೂ ಹಂಚಿಕೊಳ್ಳಬಹುದು, ಆದರೆ ಕೆಲವರು ಅಸೂಯೆಯಿಂದ ಅಥವಾ ಸ್ವಾರ್ಥದಿಂದ ನಿಮ್ಮ ಯೋಚನೆಗಳಿಗೆ ಅಡ್ಡಿಯಾಗುವ ಸಾಧ್ಯತೆಯೂ ಇರುತ್ತದೆ. ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಬರಲಿದ್ದರೆ ಅಥವಾ ಹೊಸ ಹೂಡಿಕೆ ಮಾಡುವ ಯೋಚನೆಯಿದ್ದರೆ ಅದನ್ನು ಕೊನೆಯ ಹಂತದವರೆಗೆ ರಹಸ್ಯವಾಗಿಡಿ. ಹಣದ ವಿಷಯದಲ್ಲಿ ತಾಳ್ಮೆ ಮತ್ತು ಗೌಪ್ಯತೆ ಎರಡೂ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ಮೂರನೇ ರಹಸ್ಯವೆಂದರೆ, ನಿಮ್ಮ ಕುಟುಂಬದ ಹಾಗೂ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಹೊರಗಿನವರೊಂದಿಗೆ ಚರ್ಚಿಸಬೇಡಿ. ಪ್ರತಿಯೊಂದು ಮನೆಯಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಆದರೆ ಅವುಗಳನ್ನು ಹೊರಗಿನವರ ಮುಂದೆ ಹೇಳುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಬದಲಾಗಿ ಅದು ಮತ್ತಷ್ಟು ದೊಡ್ಡದಾಗುವ ಸಾಧ್ಯತೆ ಇದೆ. ಆಗಸ್ಟ್ 1ರಿಂದ 5ರವರೆಗೆ ನಿಮ್ಮ ಕುಟುಂಬದ ವಿಷಯದಲ್ಲಿ ಹೆಚ್ಚು ಸಹನೆ ತೋರಿಸಿ. ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿ. ಒಬ್ಬರ ಮಾತನ್ನು ಇನ್ನೊಬ್ಬರು ಶಾಂತವಾಗಿ ಕೇಳಿದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ವ್ಯವಹಾರದಲ್ಲೂ ಇದೇ ವಿಷಯ ಅನ್ವಯಿಸುತ್ತದೆ. ನೀವು ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ತರಲು ಬಯಸುತ್ತೀರಾ? ಹೊಸ ಪ್ರದೇಶದಲ್ಲಿ ವ್ಯಾಪಾರ ಆರಂಭಿಸಲು ಯೋಜಿಸುತ್ತೀರಾ? ಅಥವಾ ಹೊಸ ಗ್ರಾಹಕರೊಂದಿಗೆ ಮಹತ್ವದ ಒಪ್ಪಂದದ ಬಗ್ಗೆ ಚರ್ಚಿಸುತ್ತಿದ್ದೀರಾ?
ಆಗಸ್ಟ್ 1ರಿಂದ 5ರವರೆಗೆ ನಿಮ್ಮ ಯೋಜನೆ ಸಂಪೂರ್ಣವಾಗಿ ಅಂತಿಮಗೊಳ್ಳುವವರೆಗೆ ಅದನ್ನು ಸುರಕ್ಷಿತವಾಗಿ ಗೌಪ್ಯವಾಗಿಟ್ಟುಕೊಳ್ಳಿ. ವ್ಯವಹಾರದಲ್ಲಿ ಉತ್ತಮ ಆಲೋಚನೆಗಳೇ ದೊಡ್ಡ ಬಂಡವಾಳವಾಗಿರುತ್ತದೆ. ನೀವು ಹೇಳಿದ ಒಂದು ಉತ್ತಮ ಕಲ್ಪನೆಯನ್ನು ಮತ್ತೊಬ್ಬರು ನಿಮಗಿಂತ ವೇಗವಾಗಿ ಕಾರ್ಯಗತಗೊಳಿಸುವ ಸಾಧ್ಯತೆ ಇರುತ್ತದೆ. ಈ ಸಮಯದಲ್ಲಿ ಸಣ್ಣ ಅವಕಾಶವನ್ನು ನಿರ್ಲಕ್ಷಿಸಬೇಡಿ. ಆರಂಭದಲ್ಲಿ ಸಣ್ಣ ಆದಾಯ ನೀಡುವ ಕೆಲಸವೇ ಮುಂದೆ ದೊಡ್ಡ ಯಶಸ್ಸಿನ ಬಾಗಿಲು ತೆರೆಯಬಹುದು. ಆದರೆ ಮೊದಲ ಹೆಜ್ಜೆ ಇಡುವ ಮುನ್ನವೇ ಎಲ್ಲರಿಗೂ ಅದರ ಬಗ್ಗೆ ಹೇಳಿದರೆ ನಿಮ್ಮ ಗಮನ ಕೆಲಸದ ಮೇಲೆ ಇರದೆ ಇತರರ ಅಭಿಪ್ರಾಯಗಳತ್ತ ಹರಿಯಬಹುದು. ಆದ್ದರಿಂದ ಮೊದಲು ಕಾರ್ಯ ಪೂರ್ಣಗೊಳಿಸಿ ನಂತರ ಫಲಿತಾಂಶವನ್ನು ಹಂಚಿಕೊಳ್ಳಿ. ಎರಡನೇ ರಹಸ್ಯವೆಂದರೆ ನಿಮ್ಮ ಹಣಕಾಸಿನ ವಿವರಗಳನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬಾರದು. ಆಗಸ್ಟ್ 1ರಿಂದ 5ರವರೆಗೆ ಸಿಂಹ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣವಿದೆ, ಎಷ್ಟು ಉಳಿತಾಯ ಮಾಡಿದ್ದೀರಿ, ಯಾರಿಗೆ ಸಾಲ ಕೊಟ್ಟಿದ್ದೀರಿ ಅಥವಾ ಯಾರಿಂದ ಹಣ ಬರಬೇಕಾಗಿದೆ ಎಂಬ ವಿಷಯಗಳನ್ನು ಎಲ್ಲರೊಂದಿಗೂ ಚರ್ಚಿಸುವುದು ಸೂಕ್ತವಲ್ಲ. ಹಣವನ್ನು ಗೌಪ್ಯವಾಗಿಡುವುದು ಭಯವಲ್ಲ, ಅದು ನಿಮ್ಮ ಆರ್ಥಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವ ಬುದ್ಧಿವಂತಿಕೆ. ಈ ಅವಧಿಯಲ್ಲಿ ಹಿಂದೆ ಸಿಲುಕಿಕೊಂಡಿದ್ದ ಹಣದ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು. ಯಾರಾದರೂ ಬಾಕಿ ಹಣವನ್ನು ಹಿಂದಿರುಗಿಸುವ ಬಗ್ಗೆ ಮಾತನಾಡಬಹುದು ಅಥವಾ ಸ್ವಲ್ಪ ಮೊತ್ತವನ್ನು ವಾಪಸ್ ನೀಡಬಹುದು. ಆದರೆ ಇನ್ನೂ ಕೈಗೆ ಬಂದಿರದ ಹಣವನ್ನು ಲೆಕ್ಕ ಹಾಕಿ ಖರ್ಚು ಮಾಡುವ ತಪ್ಪು ಮಾಡಬೇಡಿ. ಮುಂದಿನ ವಾರ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಹೊಸ ಸಾಲ ಮಾಡಬೇಡಿ. ಮನೆ, ಮಕ್ಕಳ ಶಿಕ್ಷಣ, ಪ್ರಯಾಣ ಅಥವಾ ರಿಪೇರಿ ಮುಂತಾದ ಅಗತ್ಯ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಕೈಯಲ್ಲಿರುವ ಹಣವನ್ನು ಜಾಣ್ಮೆಯಿಂದ ಬಳಸುವುದು ಒಳಿತು. ಯಾರಾದರೂ ತಕ್ಷಣ ಹೂಡಿಕೆ ಮಾಡಿದರೆ ದೊಡ್ಡ ಲಾಭ ಸಿಗುತ್ತದೆ ಎಂದು ಒತ್ತಾಯಿಸಿದರೆ ಆತುರ ಪಡದೆ ಸಂಪೂರ್ಣ ಮಾಹಿತಿ ಪರಿಶೀಲಿಸಿ ನಂತರವೇ ನಿರ್ಧಾರ ಕೈಗೊಳ್ಳಿ. ಆಗಸ್ಟ್ 1ರಿಂದ 5ರವರೆಗೆ ಸಿಂಹ ರಾಶಿಯವರು ಕುಟುಂಬದ ವಿಷಯಗಳಲ್ಲಿಯೂ ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಮನೆಯಲ್ಲಿನ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಣದ ಖರ್ಚು, ಮಕ್ಕಳ ಭವಿಷ್ಯ, ಸಂಬಂಧಿಕರಿಗೆ ಸಹಾಯ ಅಥವಾ ಇತರ ಕುಟುಂಬದ ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಅಂತಹ ಸಂದರ್ಭಗಳಲ್ಲಿ ಕೋಪದಲ್ಲಿ ಮನೆಯ ವಿಷಯವನ್ನು ಹೊರಗಿನವರಿಗೆ ಹೇಳಬೇಡಿ. ನೀವು ಹೇಳಿದ ಮಾತು ಮತ್ತೊಬ್ಬರ ಮೂಲಕ ಮತ್ತೆ ನಿಮ್ಮ ಮನೆಯವರ ಕಿವಿಗೆ ತಲುಪಿದರೆ ಸಣ್ಣ ಸಮಸ್ಯೆಯೇ ದೊಡ್ಡ ಕಲಹವಾಗಬಹುದು. ಆಗಸ್ಟ್ 2ರಂದು ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯುವುದು, ಭೋಜನ ಮಾಡುವುದು ಅಥವಾ ಶಾಂತವಾಗಿ ಮಾತನಾಡುವುದು ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಪ್ರೇಮ ಜೀವನದಲ್ಲಿರುವ ಸಿಂಹರಾಶಿಯವರು ಈ ಅವಧಿಯಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಪ್ರೇಮ ಸಂಬಂಧದ ಪ್ರತಿಯೊಂದು ವಿಷಯವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ. ನಿಮ್ಮಿಬ್ಬರ ನಡುವಿನ ಮಾತುಗಳು ನಿಮ್ಮಿಬ್ಬರಲ್ಲೇ ಉಳಿದರೆ ನಂಬಿಕೆ ಗಟ್ಟಿಯಾಗುತ್ತದೆ. ಮದುವೆಯ ಬಗ್ಗೆ ಚರ್ಚೆ ನಡೆಯುತ್ತಿರುವವರು ಸಂಬಂಧ ಪೂರ್ಣವಾಗಿ ಅಂತಿಮವಾಗುವವರೆಗೆ ಎಲ್ಲರಿಗೂ ತಿಳಿಸುವುದನ್ನು ತಪ್ಪಿಸಬೇಕು. ಅನೇಕ ಜನರ ಅಭಿಪ್ರಾಯಗಳು ಕೆಲವೊಮ್ಮೆ ಇಲ್ಲದ ಅನುಮಾನಗಳನ್ನು ಮುಚ್ಚಿಸಬಹುದು. ಮೂರನೇ ರಹಸ್ಯವೆಂದರೆ ಕುಟುಂಬದ ದೌರ್ಬಲ್ಯವನ್ನು ಹೊರಗಿನವರ ಚರ್ಚೆಯ ವಿಷಯವಾಗಿಸಬಾರದು. ಪ್ರತಿಯೊಂದು ಮನೆಯಲ್ಲಿ ಸಣ್ಣ ಸಮಸ್ಯೆಗಳು ಇರುವುದು ಸಹಜ. ಗಂಡ ಹೆಂಡತಿಯ ಭಿನ್ನಾಭಿಪ್ರಾಯ, ಸಹೋದರರ ನಡುವೆ ಹಣಕಾಸಿನ ವಿಚಾರ, ಮಕ್ಕಳ ಶಿಕ್ಷಣ ಅಥವಾ ಮದುವೆಯ ವಿಳಂಬದಂತಹ ವಿಷಯಗಳನ್ನು ಪ್ರತಿಯೊಬ್ಬರಿಗೂ ಹೇಳುವ ಅಗತ್ಯವಿಲ್ಲ. ನಿಮ್ಮ ನೋವನ್ನು ಹಂಚಿಕೊಳ್ಳಬೇಕಾದರೆ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತ್ರ ಮಾತನಾಡಿ. ಕೆಲವರು ನಿಮ್ಮ ನೋವನ್ನು ಕೇಳಿ ನಂತರ ಅದನ್ನೇ ಮತ್ತೊಬ್ಬರಿಗೆ ಕಥೆಯಾಗಿ ಹೇಳಬಹುದು. ಆಗ ಮನೆಯ ಸಣ್ಣ ವಿಷಯವೇ ದೊಡ್ಡ ಚರ್ಚೆಯಾಗುತ್ತದೆ. ಆಗಸ್ಟ್ 3 ಮತ್ತು 4ರಂದು ಕುಟುಂಬದ ಚರ್ಚೆಯಲ್ಲಿ ನಿಮ್ಮ ಅಭಿಪ್ರಾಯ ಕೇಳಿದರೆ ಶಾಂತವಾಗಿ ಮಾತನಾಡಿ. ಕೋಪದಲ್ಲಿ ಹೇಳಿದ ಮಾತು ಸಂಬಂಧಗಳನ್ನು ಹಾಳು ಮಾಡಬಹುದು. ಮನೆಯ ಪ್ರಮುಖ ನಿರ್ಧಾರಗಳು, ಮದುವೆ ಮಾತುಕತೆ ಅಥವಾ ಆಸ್ತಿ ವಿಚಾರಗಳು ಸಂಪೂರ್ಣವಾಗಿ ಅಂತಿಮಗೊಳ್ಳುವವರೆಗೆ ಸೀಮಿತ ಜನರಿಗೆ ಮಾತ್ರ ತಿಳಿಸಿ. ಕೆಲಸ ಮಾಡುತ್ತಿರುವ ಸಿಂಹರಾಶಿಯವರಿಗೆ ಆಗಸ್ಟ್ 1ರಿಂದ 5ರವರೆಗೆ ಕೆಲಸದ ಸ್ಥಳದಲ್ಲಿ ಹೊಸ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ.
ಹೊಸ ಜವಾಬ್ದಾರಿ, ಹೊಸ ಯೋಜನೆ ಅಥವಾ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಆದರೆ ಕೆಲಸ ಪೂರ್ಣಗೊಳ್ಳುವ ಮುನ್ನವೇ ಎಲ್ಲರಿಗೂ ಅದರ ಬಗ್ಗೆ ಹೇಳುವ ಅಗತ್ಯವಿಲ್ಲ. ಉದ್ಯೋಗ ಬದಲಾಯಿಸಲು ಪ್ರಯತ್ನಿಸುತ್ತಿರುವವರಿಗೆ ಆಗಸ್ಟ್ 4 ಅಥವಾ 5ರಂದು ಫೋನ್ ಕರೆ, ಸಂದೇಶ ಅಥವಾ ಹಳೆಯ ಅರ್ಜಿಗೆ ಸಂಬಂಧಿಸಿದ ಶುಭ ಮಾಹಿತಿ ಬರಬಹುದು. ಹೊಸ ಅವಕಾಶ ಸಂಪೂರ್ಣವಾಗಿ ಖಚಿತವಾದ ನಂತರವೇ ಇತರರಿಗೆ ತಿಳಿಸುವುದು ಉತ್ತಮ. ವ್ಯಾಪಾರದಲ್ಲಿರುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಹಾಗೂ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಸಣ್ಣ ಕೆಲಸವನ್ನು ನಿರ್ಲಕ್ಷಿಸಬೇಡಿ, ಆದರೆ ಬೆಲೆ, ಲಾಭ, ಹೊಸ ವ್ಯವಹಾರ ಯೋಜನೆಗಳು ಅಥವಾ ಖಾತೆಗಳ ಮಾಹಿತಿಯನ್ನು ಸ್ಪರ್ಧೆಗಳೊಂದಿಗೆ ಅಥವಾ ಅನಗತ್ಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ. ಪಾಲುದಾರಿಕೆ ವ್ಯವಹಾರದಲ್ಲಿದ್ದರೆ ಎಲ್ಲ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸಿ. ಆಗಸ್ಟ್ 5ರಂದು ಕೋಪದಲ್ಲಿ ಯಾವುದೇ ವ್ಯವಹಾರ ಸಂಬಂಧವನ್ನು ಮುರಿಯುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈ ಅವಧಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಳವಣಿಗೆಗಳ ಸೂಚನೆ ಇದೆ. ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ಬರಬಹುದು ಅಥವಾ ಪಾವತಿ ಬಿಡುಗಡೆಯಾಗಬಹುದು. ಆದರೆ ಹಣ ಕೈಗೆ ಬರುವ ಮೊದಲು ಅದನ್ನು ಖರ್ಚು ಮಾಡುವ ಯೋಚನೆ ಮಾಡಬೇಡಿ. ಮನೆ, ಭೂಮಿ ಅಥವಾ ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಮುಂದುವರಿಯಿರಿ. ಆಗಸ್ಟ್ 2ರ ನಂತರ ಮನೆಗೆ ಸಂಬಂಧಿಸಿದ ಅಗತ್ಯ ಖರ್ಚು ಎದುರಾಗಬಹುದು. ಆದ್ದರಿಂದ ಅನಗತ್ಯ ಖರೀದಿಗಳನ್ನು ನಿಯಂತ್ರಿಸಿ. ನಿಮ್ಮ ಆದಾಯದ ಒಂದು ಭಾಗವನ್ನು ಉಳಿತಾಯ ಮಾಡುವ ಅಭ್ಯಾಸ ಈ ಸಮಯದಲ್ಲಿ ಬಹಳ ಪ್ರಯೋಜನಕಾರಿಯಾಗುತ್ತದೆ. ಆಗಸ್ಟ್ 1ರಿಂದ 5ರವರೆಗೆ ಸಿಂಹರಾಶಿಯವರು ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ವಿಶ್ರಾಂತಿ ನೀಡಬೇಕು. ಒಂದೇ ವಿಷಯದ ಬಗ್ಗೆ ಪದೇ ಪದೇ ಯೋಚಿಸುವುದರಿಂದ ಮಾನಸಿಕ ಆಯಾಸ ಹೆಚ್ಚಾಗಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿಗೆ ಸಮಯ ನೀಡಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ಮೌನವಾಗಿರುವುದು ಅನೇಕ ಸಮಸ್ಯೆಗಳನ್ನು ತಪ್ಪಿಸುತ್ತದೆ. ನಿಮ್ಮ ಪ್ರತಿಯೊಂದು ನೋವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ವಿಶ್ವಾಸಾರ್ಹ ಹಿರಿಯರೊಂದಿಗೆ ಅಥವಾ ಸೂಕ್ತ ವ್ಯಕ್ತಿಯೊಂದಿಗೆ ಮಾತ್ರ ಮಾತನಾಡಿ. ಆಧ್ಯಾತ್ಮಿಕವಾಗಿ ಆಗಸ್ಟ್ 2ರ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಓಂ ಹ್ರಾಂ ಹ್ರೀಂ ಹ್ರೌಂ ಸಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಆಗಸ್ಟ್ 1ರ ಶನಿವಾರ ಶನಿ ದೇವಾಲಯ ಅಥವಾ ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವುದು ಶುಭಕರ. ಆಗಸ್ಟ್ 3ರ ಸೋಮವಾರ ಶಿವ ದೇವಾಲಯಕ್ಕೆ ತೆರಳಿ ಓಂ ನಮಃ ಶಿವಾಯ ಎಂಬ ನಾಮವನ್ನು ಜಪಿಸಿ. ಆಗಸ್ಟ್ 4ರ ಮಂಗಳವಾರ ಹನುಮಂತ ದೇವರ ದರ್ಶನ ಪಡೆದು ಧೈರ್ಯ, ಬುದ್ಧಿವಂತಿಕೆ ಮತ್ತು ಸರಿಯಾದ ನಿರ್ಧಾರ ಕೈಗೊಳ್ಳುವ ಶಕ್ತಿಗಾಗಿ ಪ್ರಾರ್ಥನೆ ಸಲ್ಲಿಸುವುದು ಅತ್ಯಂತ ಮಂಗಳಕರವಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.